ಶೋಗೆ ಗೆಸ್ಟ್ಗಳಂತೂ ಬರ್ತಾನೆ ಇರ್ತಾರೆ. ಈ ಸಲ ರಾಣಾ ಶೋಗೆ ಶ್ರೀಲೀಲಾ ಹಾಗೆ ಸಿದ್ದು ಬಂದಿದ್ರು. ರಾಣಾ ಸಿದ್ದು ಇಬ್ರು ಸೇರ್ಕೊಂಡು ಶ್ರೀಲೀಲಾ ಕಾಲ್ ಎಳೆದಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ದ ರಾಣಾ ದಗುಬಟ್ಟಿ ಶೋಗೆ ಗೆಸ್ಟ್ಗಳಂತೂ ಬರ್ತಾನೆ ಇರ್ತಾರೆ. ರಾಣಾ ಶೋ ಅಂತಂದರೆ ಅಫ್ಕೋರ್ಸ್ ಅದರಲ್ಲಿ ಫನ್ ಇದ್ದೇ ಇರುತ್ತೆ ಅಲ್ವಾ. ಈ ಸಲ ರಾಣಾ ಶೋಗೆ ಶ್ರೀಲೀಲಾ ಹಾಗೆ ಸಿದ್ದು ಬಂದಿದ್ರು. ಇವರಿಬ್ಬರು ಕೂಡ ತುಂಬಾ ಎಂಜಾಯ್ ಮಾಡಿದ್ದಾರೆ. ಹಾಗೆ ರಾಣಾ ಸಿದ್ದು ಇಬ್ಬರು ಸೇರಿಕೊಂಡು ಶ್ರೀಲೀಲಾ ಕಾಲು ಎಳೆದಿದ್ದಾರೆ. ಶ್ರೀಲೀಲಾ ಒಂದು ಮೊಮೆಂಟಲ್ಲಿ ಸಿದ್ದು ಅವರ ಕೌಂಟರ್ಸ್ನ ನೋಡಿಕೊಂಡು ಅಬ್ಬಾ ನನ್ನ ಸೆನ್ಸ್ ಆಫ್ ಹ್ಯೂಮರ್ ಭಯ ಪಡ್ತಾ ಇದೆ ಇವ್ರ ಕೌಂಟರ್ಸ್ಗೆ ಅಂತ ಕೂಡ ಕಮೆಂಟ್ ಮಾಡಿದರು. ಹಾಗೆ ರಾಣಾ ಡೈರೆಕ್ಟ್ ಆಗೇನೆ ಶ್ರೀಲೀಲಾ ಹಾಗೆ ಅವರ ತಾಯಿಗೆ ಕಾಲು ಎಳೆದಿದ್ದಾರೆ. ಏನಿದು ಕತೆ ನೋಡ್ಕೊಂಡು ಬರೋಣ ಬನ್ನಿ. ದಿ ರಾಣಾ ದಗುಬಟ್ಟಿ ಶೋನಲ್ಲಿ ಕಿಸ್ ಬ್ಯೂಟಿ ಶ್ರೀಲೀಲಾ ಹಾಗೂ ಸಿದ್ಧಾರ್ಥ್ ಜೊನ್ನಲಗಡ್ಡ ಇಬ್ಬರು ಭಾಗವಹಿಸಿದ್ರು. ಇದರಲ್ಲಿ ಶ್ರೀಲೀಲಾಗೆ ಸಿದ್ಧಾರ್ಥ್ ಹಾಗೆ ರಾಣಾ ದಗುಬಟ್ಟಿ ಇಬ್ಬರು ಕೂಡ ಕಾಲೆಳೆದಿದ್ದಾರೆ. ಒಂದು ಸ್ವಲ್ಪ ಫನ್ ಮಾಡಿದ್ದಾರೆ. ಶ್ರೀಲೀಲಾ ಏನೇ ಹೇಳಿದ್ರು ಅದಕ್ಕೆ ಸಿದ್ಧಾರ್ಥ್ ಕೌಂಟರ್ ಕೊಟ್ಟಿದ್ದಾರೆ. ಶ್ರೀಲೀಲಾ ಹೆಚ್ಚಾಗಿ ಮಾತನಾಡೋದಿಲ್ಲ ಅಂತ ಹೇಳಿ ರಾಣಾ ದಗುಬಟ್ಟಿ ಸಿದ್ಧಾರ್ಥ್ಗೆ ಹೇಳಿದ್ರಂತೆ. ಇದನ್ನೇ ಇಟ್ಕೊಂಡು ಶ್ರೀಲೀಲಾಗೆ ಒಂದು ಸ್ವಲ್ಪ ಕಾಲೆಳೆದು ತಮಾಷೆ ಮಾಡಿದ್ದಾರೆ. ಇನ್ನು ಶ್ರೀಲೀಲಾ ಬಾಲಿವುಡ್ನಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಅವರ ಡೆಬ್ಯೂ ಸಿನಿಮಾ ಬರ್ತಿದೆ ಅಂತ ಹೇಳಿ ಆಗಾಗ ಕೇಳಿ ಬರ್ತಿತ್ತು. ಇದಕ್ಕೆ ಶ್ರೀಲೀಲಾ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ದಾರೆ. ಹೌದು, ನಾನು ಬಾಲಿವುಡ್ ಸಿನಿಮಾದಲ್ಲಿ ನಟನೆ ಮಾಡ್ತಿದ್ದೀನಿ ಅನ್ನೋದನ್ನ ಕೂಡ ಪ್ರಕಟಣೆ ಮಾಡಿದ್ದಾರೆ. ಇನ್ನು ಸಿದ್ಧಾರ್ಥ್ ಅಂತೂ ಹೇಗಿತ್ತು ನಿಮ್ಮ ಬಾಲಿವುಡ್ ಡೆಬ್ಯೂ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದಾಗ ಶ್ರೀಲೀಲಾ ಹೊಸದಾಗಿತ್ತು, ತುಂಬ ವಿಭಿನ್ನವಾಗಿತ್ತು ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ತಮಾಷೆಗೆ ರಾಣಾ ದಗುಬಟ್ಟಿ, ನಾನು ಯಾವ ಮದುವೆಗೆ ಹೋದ್ರೂ ಕೂಡ ನೀವು ಹಾಗೆ ನಿಮ್ಮಮ್ಮ ಇಬ್ಬರು ಕೂಡ ಕಾಣಿಸ್ತಾ ಇರ್ತೀರಾ. ನಮ್ಮ ಕಸಿನ್ಸ್ ನಿಮ್ಮನ್ನು ಅಕ್ಕ, ಸಿಸ್ಟರ್, ಸಹೋದರಿ ಅಂತ ಕರೀತಾ ಇರ್ತಾರೆ, ಏನಿದು ಅಂತ ಹೇಳಿ ಕೇಳಿದ್ದಾರೆ. ಅದಕ್ಕೆ ಶ್ರೀಲೀಲಾ, ನಾನು ನಿಮ್ಮ ಹುಟ್ಟೂರಾದ ಕರಚೆಡುಗೆ ಹತ್ತಿರವಿರುವ ಒಂಗೋಲ್ನಿಂದ ಬಂದಿದ್ದೇನೆ. ಅವರ ಶ್ರೀಲೀಲಾ ಹಾಗೂ ರಾಣಾ ದಗುಬಟ್ಟಿ ಇಬ್ಬರು ಕೂಡ ಅಕ್ಕಪಕ್ಕ ಊರಿನವರು. ಹಾಗಾಗಿ ಸಂಕ್ರಾಂತಿಗೆ ನಾವು ಆಗಾಗ ಭೇಟಿ ನೀಡ್ತಾ ಇದ್ವಿ, ಅದರಿಂದಾಗಿ ಪರಿಚಯ ಇದೆ. ಹಾಗೆ ನಾವು ಯಾವ ಮದುವೆಗೆ ಹೋದ್ರೂ ನಮ್ಮನ್ನು ಕೂಡ ಕರೀತಾರೆ ಅನ್ನೋ ರೀತಿಯಲ್ಲಿ ಶ್ರೀಲೀಲಾ ರಾಣಾಗೆ ತಿಳಿಸಿದ್ದಾರೆ. ಹಾಗಾದರೆ ರಾಣಾ ಶ್ರೀಲೀಲಾ ಇಬ್ಬರು ಕೂಡ ನೆಂಟರ ಅನ್ನೋ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ. ಈ ಶೋ ಆದಮೇಲೆ ಶ್ರೀಲೀಲಾ ಹಾಗೂ ಸಿದ್ಧಾರ್ಥ್ ಹಾಗೂ ರಾಣಾ ಮೂವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರಾಲ್ ಆಗ್ತಿದ್ದಾರೆ, ಹಾಗೆ ವೈರಲ್ ಕೂಡ ಆಗ್ತಿದ್ದಾರೆ. ಇನ್ನು ಶ್ರೀಲೀಲಾ ಐರನ್ ಲೆಗ್ ಅಂತಾನೆ ಫೇಮಸ್ ಆಗಿದ್ದಾರೆ. ಶ್ರೀಲೀಲಾ ಯಾವ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಆ ಸಿನಿಮಾ ಫ್ಲಾಪ್ ಆಗುತ್ತೆ ಅನ್ನೋದು ಕೂಡ ಕೇಳಿ ಬಂದಿದೆ. ಈಗ ಶ್ರೀಲೀಲಾ ಸದ್ಯ ಬಾಲಿವುಡ್ನಲ್ಲಿ ಡೆಬ್ಯೂ ಮಾಡ್ತಾ ಇದ್ದಾರೆ. ಮುಂದೆ ಅವರ ಲೈಫ್ ಹೇಗಿರುತ್ತೆ, ಅವರು ಮಾಡುವಂತಹ ಸಿನಿಮಾಗಳು ಸಕ್ಸಸ್ ಕಾಣುತ್ತಾ ಅನ್ನೋದು ಕೂಡ ಕುತೂಹಲಕಾರಿಯಾಗಿದೆ. ಇನ್ನು ಕಿಸಕ್ ಸಾಂಗ್ನಲ್ಲಿ ಸ್ಪೆಷಲ್ ಅಪಿಯರೆನ್ಸ್ನಲ್ಲಿ ಕಾಣಿಸ್ಕೊಂಡಿರುವಂತಹ ಶ್ರೀಲೀಲಾ ಅಂತೂ ಪುಷ್ಪ 2 ತುಂಬಾ ಹ್ಯೂಜ್ ಸಕ್ಸಸ್ಸನ್ನು ನೋಡ್ತಿದೆ. ಹಾಗೆ ಬ್ಲಾಕ್ ಬಸ್ಟರ್ ಹಿಟ್ ಕೂಡ ಆಗಿದೆ. ನೋಡಿದ್ರಲ್ಲ, ಶ್ರೀಲೀಲಾಗಂತೂ ರಾಣಾ ಸಿಕ್ಕಾಪಟ್ಟೆ ಕಾಲೆಳೆದಿದ್ದಾರೆ. ಸಿದ್ದು ಕೂಡ ಅಷ್ಟೇ ಕಾಲೆಳೆದಿದ್ದಾರೆ. ಪ್ರತಿಯೊಂದು ವಿಷಯಕ್ಕೂ ಕೌಂಟರ್ ಅಟ್ಯಾಕ್ ಮಾಡ್ತಾನೆ ಇದ್ರು. ಶ್ರೀಲೀಲಾ ಸ್ವಲ್ಪ ಸ್ಲೋ ಅಂತ ಕೂಡ ಆಡ್ಕೋತಾ ಇದ್ರು ಸಿದ್ದು. ಹಾಗಾದರೆ ಶ್ರೀಲೀಲಾ ಹಾಗೂ ರಾಣಾ ದಗುಬಟ್ಟಿ ಇಬ್ಬರು ರಿಲೇಟಿವ್ಸ್ ಅನ್ನೋದು ಕೂಡ ಇಲ್ಲಿ ನಾವು ನೋಡ್ಬೋದು. ಹಾಗೆ ಮೂಲತಃ ಶ್ರೀಲೀಲಾ ಆಂಧ್ರದವರು ಅನ್ನೋದು ಕೂಡ ಇಲ್ಲಿ ತಿಳಿದು ಬಂದಿದೆ. ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.